ಮೈಸೂರಿನಲ್ಲಿ ನೂತನವಾಗಿ ತೆರೆಯಲಾಗಿರುವ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸೆಂಟರ್ನ 84ನೇ ಶಾಖೆಯನ್ನ ಚಿತ್ರನಟ ನೆನಪಿರಲಿ ಪ್ರೇಮ್ ಹಾಗೂ ಶಾಸಕ ಎಲ್ ನಾಗೇಂದ್ರ ಉದ್ಘಾಟನೆ ಮಾಡಿದ್ರು. ನಗರದ ಸಬ್ ಅರ್ಬನ್ ಬಸ್ ನಿಲ್ದಾಣದ ಬಳಿ ಇರುವ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸೆಂಟರ್ ಅನ್ನ ಟೇಪ್ ಕತ್ತರಿಸುವ ಮೂಲಕ ಚಿತ್ರನಟ ನೆನಪಿರಲಿ ಪ್ರೇಮ್ ಹಾಗೂ ಶಾಸಕ ಎಲ್ ನಾಗೇಂದ್ರ ಉದ್ಘಾಟನೆ ಮಾಡಿ ನೂತನ ಶಾಖೆಗೆ ಶುಭ ಕೋರಿದ್ರು. ಇದೇ ವೇಳೆ ಮಾತನಾಡಿದ ಹೋಟೆಲ್ನ ಮಾಲೀಕ ಜಯಂತ್, ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸೆಂಟರ್ ಮೂಲತಃ ಬೆಂಗಳೂರಿನದ್ದಾಗಿದ್ದು ರಾಜ್ಯಾದ್ಯಂತ ನಮ್ಮ ಹೋಟೆಲ್ನ ಬ್ರಾಂಚ್ಗಳಿವೆ. ಇದು ನಮ್ಮ 84ನೆಯ ಬ್ರಾಂಚ್ ಆಗಿದ್ದು ಮೈಸೂರಿನಲ್ಲಿ ಈಗಾಗಲೇ ನಮ್ಮ ಒಂದು ಬ್ರಾಂಚ್ ಅನ್ನ ತೆರೆದಿದ್ದು ಇದು ಮೈಸೂರಿನಲ್ಲಿ ನಮ್ಮ 2ನೆಯ ಶಾಖೆಯಾಗಿದೆ. ನಮ್ಮಲ್ಲಿ ಚಿಕನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಕ್ಷತ್ರಿಯ ಕಬಾಬ್, ಚಿಕನ್ ಗೀ ರೋಸ್ಟ್ ಸೇರಿದಂತೆ ವಿವಿಧ ಬಗೆಯ ಮಾಂಸಾಹಾರಗಳನ್ನು ಗ್ರಾಹಕರ ಕೈಗೆಟುಕುವ ದರದಲ್ಲಿ ನೀಡುತ್ತಿದ್ದೇವೆ. ವಿಶೇಷವಾಗಿ ಈ ಎಲ್ಲ ಖಾದ್ಯಗಳನ್ನು ನಾವೇ ತಯಾರಿಸಿದ ಮಸಾಲೆಯನ್ನ ಬಳಸಿ ಮಾಡುತ್ತೇವೆ ಎಂದು ತಿಳಿಸಿದರು. ನಮಸ್ಕಾರ. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಮೂಲತಃ ಬೆಂಗಳೂರದು. ಇದಕ್ಕೆ 50 ವರ್ಷದ ಇತಿಹಾಸ ಇದೆ. ಇಲ್ಲಿ ಈಗ ಮೈಸೂರಲ್ಲಿದು ಈಗ ಮಾಡ್ತಾ ಇರೋದು 84ನೇ ಬ್ರಾಂಚು. ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿದು 84ನೇ ಬ್ರಾಂಚು. ಮೈಸೂರಲ್ಲಿ ಇದು 2ನೇ ಬ್ರಾಂಚು. ಇದು ಸಬರ್ಬನ್ ಬಸ್ ಸ್ಟ್ಯಾಂಡ್ KSRTC ಬಸ್ ಸ್ಟ್ಯಾಂಡ್ ಹತ್ರ ಇದೆ. ನಮ್ಮಲ್ಲಿ ಚಿಕನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಲಾಲಿಪಪ್ಪು, ಚಿಕನ್ ಐಟಮ್ಸ್, ಕ್ಷತ್ರಿಯ ಕಬಾಬ್ ಆಗಿರ್ಬೋದು, ಪೆಪ್ಪರ್ ಡ್ರೈ, ತುಂಬ ನಮ್ಮದೇ ಮಸಾಲ, ಓನ್ ಮಸಾಲಾಸು, ನಮ್ಮದೇ ಆಯಿಲ್, ರೈಸ್ ಎಲ್ಲ ಓನ್ ಪ್ರೊಡಕ್ಷನಲ್ಲಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ರೀಸನಬಲ್ ರೇಟಲ್ಲಿ ತುಂಬ ಒಂದು ಸ್ಟೂಡೆಂಟ್ ಫ್ರೆಂಡ್ಲಿ ಅಂತ ಅಂದ್ಕೋಬೋದು. ಆ ಒಂದು ರೇಟಲ್ಲಿ ಸಿಗುತ್ತೆ ಬಿರಿಯಾನಿ. ನಮ್ಮದ್ರಲ್ಲಿ ಕಾಂಬೋ ಆಫರು ತುಂಬ ರನ್ನಿಂಗ್ ಅಂದರೆ ಕಾಂಬೋ ಆಫರಲ್ಲಿ ಹೆಂಗೆ ಅಂದರೆ ಈಗ ದೊನ್ನೆ ಚಿಕನ್ ಬಿರಿಯಾನಿ, ಒಂದು ಬಿರಿಯಾನಿ ರೈಸು, ಗುಂಟೂರು ಚಿಲ್ಲಿ ಕಬಾಬು 3 ಒಂದೊಂದು ಪೀಸು ಒಂದು ರೈಸ್ ಬರುತ್ತೆ. ಅದು ಬರೀ 189 ರೂಪಾಯಿ ರೀಸನಬಲ್ ರೇಟು. ಇನ್ನು ನಮಗೆ ಮಟನ್ ಕಾಂಬೋ ಆದರೆ ಒಂದು ಮಟನ್ ಬಿರಿಯಾನಿ, ಒಂದು ಪೀಸ್ ಮಟನ್ ಫ್ರೈ, ಒಂದು ಮಟನ್ ಪೆಪ್ಪರ್ ಡ್ರೈ, ಒಂದು ರಾಯಲಸೀಮಾ ಫ್ರೈ, ಇದು ಬರೀ 349. ನಮ್ಮದು ನಾವೇ ಮಾಡೋ ಒಂದು ಮಸಾಲಗಳು ಅದೇ ವಿಶೇಷ, ನಾಟಿ ಸ್ಟೈಲಲ್ಲಿ ಇರುತ್ತೆ. ಸರ್, ಗ್ರಾಹಕರ ರೆಸ್ಪಾನ್ಸು ನೀವು ಬಂದಿದ್ದೀರಾ, ನೀವೇ ಒಂದು ಸಲ ಕೇಳಿ, ನಿಮಗೆ ಫ್ರ್ಯಾಂಕ್ ಒಪಿನಿಯನ್ ಗೊತ್ತಾಗುತ್ತೆ. ಯಾಕಂದರೆ ಇದು ನಾವು 4 ವರ್ಷದಿಂದ ಬಿರಿಯಾನಿ ತಿಂದು ಇದಕ್ಕೆ ಅಡ್ಜಸ್ಟ್ ಆಗಿ ಈಗ ನಾವು ಒಂದು ಬ್ರಾಂಚ್ ಮಾಡಬೇಕು. ನಾವು ಓದಿರೋದು ನಾವಾದರೂ ಹೋಟೆಲ್ ಇಂಡಸ್ಟ್ರಿಗೆ ಇಳಿತಿದ್ವಿ. ಯಾಕೆ ಇದ್ರದ್ದು ರೆಸ್ಪಾನ್ಸ್ ಹಂಗಿದೆ. ಬೆಂಗಳೂರಲ್ಲಿ ಇರ್ಬೋದು, ಇದು ಹೈದರಾಬಾದ್, ಸೌತ್ ಇಂಡಿಯಾ ಪೂರ್ತಿ ಆಗಿದೆ. ಇದು ರೆಸ್ಪಾನ್ಸ್ ಹಂಗಿರೋದ್ರೆ ನಾವು ಮಾಡಿದ್ರೂ ಎಲ್ಲ ಗ್ರ್ಯಾಜುಯೇಟ್ಸ್ ಇರೋದು. ನಾವು 3-4 ಜನ ಇದ್ದೀವಿ. ನಾವು ಮಾಡಿದ್ರೂ ಹೋಟೆಲ್ ಇಂಡಸ್ಟ್ರಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಇದ್ರದ್ದು ಒಂದು ಟೇಸ್ಟ್ ಆ ಥರ ಇದೆ ಅನ್ನೋದು ಒಂದು ಉದ್ದೇಶ. ನಂತರ ಮಾತನಾಡಿದ ಗ್ರಾಹಕರು, ಇದು ಮೈಸೂರಿನಲ್ಲಿಯೇ ದಿ ಬೆಸ್ಟ್ ಹೋಟೆಲ್. ಎಲ್ಲಾ ಬಗೆಯ ಆಹಾರಗಳು ಕೂಡ ಬಹಳ ರುಚಿಕಟ್ಟಾಗಿದ್ದು ಪಾಕೆಟ್ ಫ್ರೆಂಡ್ಲಿ ಆಗಿದೆ ಎಂದು ತಿಳಿಸಿದರು. ಟೇಸ್ಟ್ ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒನ್ ಆಫ್ ದ ಫೈನೆಸ್ಟ್ ಇನ್ ಮೈಸೂರು ಅಂತ ಹೇಳ್ತೀನಿ. ಆ್ಯಂಡ್ ಇದು ನಮ್ಮ ಸಬ ಬಸ್ ಸ್ಟ್ಯಾಂಡ್ ಹತ್ರ ಇದೆ. ಸೊ ತುಂಬ ಹತ್ರನೂ ಇದೆ. ಪಾರ್ಕಿಂಗ್ ಎದುರುಗಡೆ ಪಾರ್ಕ್ ಮಾಡಿ ನೀವು ಟ್ರೈ ಮಾಡ್ಬೋದು. ಇದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು ಮೈಸೂರಲ್ಲಿ, ಡೌಟೇ ಇಲ್ಲ. ಥ್ಯಾಂಕ್ ಯು. ನಾನ್ ವೆಜಿಟೇರಿಯನ್ಗೂ ಬರ್ಬೋದು, ವೆಜಿಟೇರಿಯನ್ಗೂ ಬರ್ಬೋದು. ಟೇಸ್ಟ್ ಮಾತ್ರ ಬೊಂಬಾಟಾಗಿದೆ. ಕಾಲೇಜ್ ಸ್ಟೂಡೆಂಟ್ಸ್ ಒಳ್ಳೆ ಆಫರ್, ಮಿಸ್ ಮಾಡಬೇಡಿ.